ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಹೊಸ ವರ್ಷ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ, ಎಲ್ಲ ಒಳ್ಳೇದಾಗ್ತಾ ಇದೆ ಅನ್ಕೊತೀನಿ ಎಲ್ರಿಗೂ. ನನ್ನನ್ನು ಗೌರಿಯಾಗಿ ನೋಡಿ ನನ್ನ ಪಾತ್ರವನ್ನು ತುಂಬ ಇಷ್ಟಪಟ್ಟು ಕಮೆಂಟ್ ಮಾಡ್ತಿದ್ದೀರಾ, ಸಬ್ಸ್ಕ್ರೈಬು ಮಾಡ್ಕೊತಿದ್ದೀರಾ, ನಿಮ್ಮ ಅನಿಸಿಕೆಗಳನ್ನು ನನಗೆ ಹೇಳ್ತಾನೆ ಇದ್ದೀರಾ. ನಾನು ತುಂಬಾ ಖುಷಿ ಆಗ್ತಿದೆ ಹೇಳ್ಬೇಕಂತಂದರೆ. ಹಾಗೆ ನಾನು ಇವಾಗ ಒಂದು ಹೊಸ ಕಥೆನ ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಅದು ಏನಪ್ಪ ಅಂತಂದರೆ, ಮದುವೆಯಾಗಿ ಹೋದ್ಮೇಲೆ ಒಂದು ಹೆಣ್ಣು ಗಂಡನ ಮನೆಯಲ್ಲಿ ಯಾವ್ಯಾವ ಥರ ಕಷ್ಟಗಳನ್ನು ಅನುಭವಿಸ್ತಾಳೆ, ಹೆರಿಗೆ ಟೈಮಲ್ಲಿ ಆಗಿರ್ಬೋದು, ಅಥವಾ ಅವಳು ಗಂಡನ ಮನೆಯಿಂದ ತವ್ರ ಮನೆ ಬಂದಾಗ ಯಾವ ಥರ ಕಷ್ಟಗಳನ್ನು ಅನುಭವಿಸ್ತಾಳೆ, ತನ್ನ ಕಷ್ಟಗಳನ್ನು ತಂದೆ ತಾಯಿ ಮುಂದೆ ಹೇಳ್ಕೊಳಕ್ಕೆ ಆಗದೇ ಇರೋ ಪರಿಸ್ಥಿತಿ ಬಂದಾಗ ಏನು ಮಾಡ್ತಾಳೆ ಅನ್ನೋದನ್ನು ಈ ಮುಖಾಂತರ ತಿಳಿಸ್ತಾನೆ. ಈ ನಮ್ಮ ದೇಶದಲ್ಲಿ ತುಂಬ ಜನ ಹೆಣ್ಮಕ್ಳು ಎಷ್ಟೋ ವಿಷಯಗಳನ್ನ ಮದುವೆ ಆದಮೇಲೆ ಅವ್ರ ಅಪ್ಪ ಅಮ್ಮಂಗೆ ಹೇಳೋಕ್ಕಾಗಲ್ಲ. ಯಾಕಂದರೆ ಎಲ್ಲಿ ಅಪ್ಪ ಅಮ್ಮಂಗೆ ನೋವು ಆಗುತ್ತೋ ಅನ್ನೋ ಸ್ಥಿತಿಯಲ್ಲಿರ್ತಾರೆ. ಅತ್ತೆ ಮನೆಯವರು ಕೊಡೋ ಕಾಟಗಳನ್ನು ಸಹಿಸ್ಕೊಂಡು ಜೀವನನ ಹಾಗೆ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಾರೆ. ಈಗ ಇತ್ತಾಗ ತವ್ರ ಮನೆಗೂ ಬರೋಕ್ಕಾಗದೆ, ಗಂಡನ ಮನೆಯಲ್ಲೂ ಇರೋಕ್ಕಾಗದೆ, ನಡುವೆ ಒದ್ದಾಡಿಕೊಂಡು ಜೀವನನ ಕಳೆಯೋ ಎಷ್ಟೋ ಹೆಣ್ಣು ಮಕ್ಕಳಿದ್ದಾರೆ. ಅದನ್ನು ಮೆಟ್ಟಿ ನಿಂತ ಹೆಣ್ಣು ಒಬ್ಬಳು ಇದ್ದಾಳೆ, ನನ್ನ ಗೆಳತಿ ಲಕ್ಷ್ಮಿ ಅಂತ. ಈ ಹೊಸ ಕತೆಗೆ ಹೀರೋಯಿನಿ ಲಕ್ಷ್ಮಿ ಅಂತ. ಅವಳ ಜೀವನದ ಕಥೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಅವಳ ಜೀವನ ಕಥೆ ಮುಂಬರುವ ಎಲ್ಲ ಹೆಣ್ಣು ಮಕ್ಕಳಿಗೆ ಮಾದರಿಯಾಗಲಿ. ಅವಳು ತನ್ನ ಜೀವನದಲ್ಲಿ ಅಡೆತಡೆಗಳನ್ನು ಕಳ್ಕೊಂಡು ಹೇಗೆ ಮುನ್ನಡೀತಾಳೆ ಅನ್ನೋದನ್ನು ಈ ಕಥೆಯಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ದಯವಿಟ್ಟು ನನ್ನನ್ನು ಹೇಗೆ ನೀವು ಪ್ರೋತ್ಸಾಹ ಕೊಟ್ಟಿದ್ದೀರೋ ಹಾಗೆಯೇ ಲಕ್ಷ್ಮಿಗೂ ಕೂಡ ಪ್ರೋತ್ಸಾಹ ಕೊಡಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ನಾನು ಈ ಕಥೆಯಲ್ಲಿ ಇರಲ್ಲ ಅಂತ ಅಲ್ಲ, ನಾನು ಬರ್ತೀನಿ. ನನ್ನ ಗೆಳತಿಗೆ ಯಾವಾಗ ಸಹಾಯ ಬೇಕೋ ಆ ಟೈಮಲ್ಲಿ ನಾನು ಬಂದೇ ಬರ್ತೀನಿ. ಬಂದು ಅವಳಿಗೆ ಸಹಾಯ ಮಾಡೇ ಮಾಡ್ತೀನಿ ನಾನು. ಆದರೆ ಅವಳು ನನ್ನ ಹತ್ರ ಬಂದು ಅವಳ ವಿಚಾರಗಳನ್ನು ಹೇಳ್ಕೊಂಡಾಗ ನಾನು ಅವಳ ಸಾಥ್ ನಿಂತೇ ನಿಂದಿರ್ತೀನಿ. ಗಂಡನ ಮೇಲೆ ಕಷ್ಟಪಟ್ಟು ಬದುಕ್ತಿರೋರು ತುಂಬ ಜನ ಇದ್ದಾರೆ. ಸೊ ಅವ್ರಿಗೆ ಈ ಕತೆ ಮಾದರಿಯಾಗಲಿ ಅಂತ ನಾನು ಬಯಸ್ತೀನಿ. ಅವರ ನೋವುಗಳನ್ನು ನಾನು ಈ ಕತೆ ಮುಖಾಂತರ ಹೇಳಲು ಬಯಸ್ತೀನಿ. ಗೌರಿ, ಹೇಗಿದೆಯಾ? ಚೆನ್ನಾಗಿದೆಯಾ? ಹ್ಞೂ ಅಕ್ಕ, ಚೆನ್ನಾಗಿದ್ದೀನಿ. ಮತ್ತೆ ನೀ ಯಾವಾಗ ಬಂದೆ ಇಲ್ಲಿಗೆ? ಅಯ್ಯೋ, ಈಗ ಒಂದು 4 ದಿನ ಬಂದಿದ್ದೆ. ಈಗ ಹೋಗ್ತಾ ಇದ್ದೀನಿ. ನನ್ನ ಗಂಡ ಫೋನ್ ಹಚ್ಚಿದ, ಈಗ ಲಘು ಬಾ ಅಂತಂದ. ಹೋಗ್ತಾ ಇದ್ದೀನವ. ಮತ್ತೆ ಕೆಲಸ ಮಾಡ್ತಿದ್ದಲ್ಲ, ಏನು ಮಾಡಿದ್ವಿ? ಅಯ್ಯೋ, ಕೆಲಸ ಅವಾಗೇನೋ ಅವಸರ ಕರೋನಾದಾಗ ಬಿಟ್ಬಿಟ್ನವ. ಈಗ ಹುಡ್ಕಾಕತ್ತೀನಿ, ನೋಡ್ಬೇಕು ಎಲ್ಲಿ ಏನೋ ಬರ್ತೀನವ. ಮತ್ತೆ ಹೊತ್ತಾಗತ್ತಾ, ನನ್ನ ಗಂಡ ಬರೀ ಕರೆಯಕತ್ತಾನ, ಹೋಗಿ ಬರ್ತೀನಿ. ಅಲ್ಲ, ಹಿಂಗೆ ಬಂದು ಹಿಂಗೆ ಹೊಟ್ಟಿಯಲ್ಲ ನಿಂದರು, ಹೋಗಕ್ಕಂತ ಏನಾಗಲ್ಲ. ಇಲ್ಲವ, ಸ್ವಲ್ಪ ಹೊತ್ತಾತಂದ್ರೆ ನನ್ನ ಗಂಡ ಬೈಕೊಂತ ನಿಂದಿರ್ತಾನ. ಹೊತ್ತಾಗತ್ತವ. ಮತ್ತು ನಮ್ಮ ಅತ್ತೆಯರಿಗೆ ಅಡುಗೆ ಒಂದು ಮಾಡಿಲ್ಲ, ಅವಾಗೇನೋ ಆರಾಮಿಲ್ಲ ಅಂತಂದ್ಲ, ಅದಕ್ಕೆ ಬಂದಿದ್ದೆ. ಹೌದಾ? ಅಮ್ಮ ಆರಾಮದಾರಲ್ಲ ಈಗ? ಹ್ಞೂ, ಆರಾಮದಾರ. ನಿಂದು ಎಲ್ಲಿ ಬಂತು ಅಭ್ಯಾಸ? ಹ್ಞೂ, ನಡೀತಾಯ್ತಕ್ಕ. ಚಲೋ ನಡಕತ್ತೈತಿ. ಈಗೇನು ಮಾಡಕತ್ತೀನಿ, ನಾನು ಬಿಕಾಮ್ ಮಾಡಕತ್ತೀನಿ. ಹ್ಞೂ, ಮಾಡುವ, ಚಲೋ ತಂಗೆ ಮಾಡು. ನಾನು ನೋಡು ಅರ್ಧಕ್ಕೆ ಬಿಟ್ಟು ಸ್ಕೂಲ್ ಟೀಚರ್ ಆಗಿದ್ದೆ. ಏನು ಮಾಡೋದು, ಹಣೆ ಬರ ಹಂಗೆ. ಅದನ್ನು ಕೈ ಬಿಟ್ಟಿನಿ. ಈಗ ಮನೆಯನ್ನ ಕೆಲಸಕ್ಕೆ ಏನು ಮಾಡೋದು ನೋಡ್ಬೇಕು. ನಾನು ಎಲ್ಲರೂ ಹೊರಗೆ ನೋಡ್ಬೇಕು, ಖಾಲಿ ಕುಂದ್ರಾಕೂ ಆಗೋಲ್ದು. ಮತ್ತೆ ನೀ ಹೊಲಿಗೆ ಹೊಲಿತಿದ್ದಲ್ಲ? ಹ್ಞೂ, ಅದನ್ನು ಮಾಡ್ತೀನಿವ. ಈಗ ಯಾರ ಥರ ಬ್ಲೌಸ್ ಇತ್ತಂದ್ರೆ ಹೊಲ್ದು ಕೊಡ್ತೀನಿ. ಎಲ್ಲ ಯಾವಾಗ ಮಾಡ್ತೀಯಕ್ಕ? ಟೈಮ್ ಸಿಕ್ಕಂಗವ, ಸಿಕ್ಕಾಗ ಮಾಡೋದೇ ಅಲ್ಲ. ಮತ್ತು ತಂಗ್ಯಾರು ಆರಾಮದಾರಲ್ಲ? ಹ್ಞೂ, ಆರಾಮದಾರಕ್ಕ, ಆರಾಮದಾರ. ಸರಿವಾ, ಮತ್ತೇನೋ ಜಾತ್ರೆಗೆ ಹೊಂಡಸಾಗತ್ತಾರಂತ, ಜಾತ್ರೆ ಬರ್ತೀನಿ ತಗೋ. ಹಾಂ, ಜಾತ್ರೆಗೆ ಏನಾರು ನಮ್ಮನ್ನು ಕರೆದ್ನಂದ್ರೆ ಬರ್ತೀನಿ. ಈ ಹಂಗ್ಯಾಕಂತೀಯಕ್ಕ? ನೀ ಆನ್ ಕರೀಲಿಕ್ಕಂದ್ರೆ ಏನಾಯ್ತು? ನಾ ಕರಿತೀನಿ ಬಾ. ನನ್ನ ಗೆಳತಿಯಾಗಿ ಅಕ್ಕನಾಗಿ ನೀನು ನಾನು ಕರೆಯಂಗಿಲ್ಲೇನು? ಯವ್ವನಿಂದ ಕಷ್ಟಗಳು ಸಾಕಷ್ಟು ಅದಾವು. ನಾನು ಹೋಗಿದ್ದೆ, ಅಂಜಲಿ ಇದ್ಲ, ಅಂಜಲಿಗೆ ಹೇಳಿದೆ. ಇಲ್ಲಕ್ಕ, ಅಕ್ಕ ಕೆಲ್ಸಕ್ಕೆ ಹೋಗ್ಯಾಳ, ಬರ್ತಾಳೀಗ ಅಂತಂದು. ನಂದು ಅವಸರ ಇರ್ತಲ್ವ, ಅವಸರ ಇಟ್ಕೊಂಡು ಬಂದಿರ್ತೀನಿ. ಸರಿ ಅಕ್ಕ. ಮತ್ತೆ ಏನೋ 3 ತಿಂಗಳು ಅಂತ ಆಗತ್ತಿದ್ದೆ? ಹ್ಞೂ, 3 ತಿಂಗಳು. ಮತ್ತು ಅವನ ಕಳ್ಕೊಪ್ಸ ಮಾಡಕ್ಕೆ ಬರೋದಿತ್ತ, ಅವಾಗ ಆರಾಮಿದ್ದಿದ್ದಿಲ್ಲ, ನಾನು ಅದಕ್ಕೆ ಬಂದೆ. ಸರಿ, ಹುಷಾರು ನೋಡು. ಊಟ ಎಲ್ಲ ಸಲತಂದು ಮಾಡಿ ಏನು? ಹ್ಞೂ ಮಾಡ್ತೀನಿ. ಸರಿ ಅಕ್ಕ, ಬರಲೇ ಅಂದ್ರೆ? ಬರವಾ, ಬರಲೇ ನಾನು. ಈ ಹಾಳಾದ ಲಕ್ಷ್ಮಿ ಎಲ್ಲಿ ಹೋದ್ಲು? ಹಾಂ, ಅಕ್ಕಿಗೆ ಮೂಟೆ ಬಂದಾವು, ಇಳಿಸ್ಕೋಬೇಕು, ಅಲ್ಲಿ ಗೋಡೌನ್ಗೆ ಹೋಗ್ಬೇಕು ಅನ್ನೋದು ಒಂದಿಟ್ಟು ರೈಟ್ ಏನಕ್ಕಿಗೆ? ಹಾಳಾದ ಅಕ್ಕಿ ಹೋದಂದ್ರೆ ಅತ್ತಾಗ. ಎಲ್ಲ ಹೋಗಿದ್ದಿ? ಅತ್ತಿ, ಅದು ಏನದು? ಇಲ್ಲೇ ಬ್ಲೌಸ್ ಕೊಟ್ಟಿದ್ರಲ್ಲ, ಕೊಟ್ಟು ಹೋಗಿದ್ದೆ. ಅಮ್ಮರೇ, ಮೂಟೆಗಳನ್ನೆಲ್ಲ ಇಳಿಸಿ ನೋಡ್ರಿ ಗೋಡೌನ್ದಾಗ. ಸರಿನಪ್ಪ. ಎಣ್ಸಿ ಇಲ್ಲಿ ಎಷ್ಟದ ಅಂತೇಳಿ? ಎಣ್ಸಿನ್ರಿ ಅಮ್ಮರ. ಹೋಗು, ಹೋಗಿ ಅವನ ಎಣಸೋಗು ಎಷ್ಟದ ಅಂತೇಳಿ. ಎಣಿಸಿ ಲೆಕ್ಕ ತಗೊಂಡ್ ಬಾ. ಸರಿ ಅತ್ತಾರ. ಹಂಗ ಚಾ ಕೊಟ್ಟು ಹೋಗಿ, ಹಂಗ ಹೋಗ್ಬೇಡ. ಕೊಡ್ತೀನಿ ಅತ್ತಾರ, ಕುಂದ್ರಿ ಇಲ್ಲಿ. ಕುಂತೈತಲ್ಲವ ಇದು ಇಲ್ಲಿ. ಲಕ್ಷ್ಮಿ, ಲಕ್ಷ್ಮಿ, ಒಂದು ಚರ್ಗಿ ನೀರು ತೊಗೊಂಡ್ಬಾರವ. ಸರಿ ರೀ ಮಗಳ, ತಂದೆ. ರೀ, ಎಲ್ಲನ್ರಿ ನಿಂದಿರಲ್ಲೇ? ವಾ, ಲೆಕ್ಕ ಕೇಳ್ತಾಳಲ್ಲ ಈಕಿ. ಹೆಂಗಸೂರ್ ಕೈಯಾಗ ಅಧಿಕಾರ ಕೊಟ್ರೆ ಹಿಂಗ ಆಗೋದು ನೋಡು. ಅಯ್ಯ, ನೀ ಇಲ್ಲೇ ಕುಂತೀರ? ನೋಡೇ ಇಲ್ಲ ನೋಡು ನಾನು ನಿನ್ನ. ಎಲ್ಲಿಗೊಂಡ್ರಿ? ಹಂಗ ಕಾಂಡ್ರು ಕಾಣಲ್ದಂಗ. ಮತ್ತೆ ಇದನ್ನ ಜೋಳದ ಮುಟ್ಟಿ ಮಾರಿ ಬಂದ್ರಲ್ಲ, ರೊಕ್ಕ ಎಲ್ಲದಾದ್ರು? ನೀನು ಕೊಡ್ಲಾರ ಇರ್ತೀನಿ. ಕೊಡ್ತೀನಿ, ನಿಂದ್ರೆ ಹಂಗೆ ಕೊಡ್ತಿ. ಸುಸ್ತಾಗೈತಿ, ನೀರು ಕುಡಿತೀನಿ ಒಂದಿಟ. ತಗೋರಿ ಮಾಮ, ಕೊಡ್ರಿ. ಕೊಡಿ ವಾ, ಕೊಡು. ವಾ, ಏನು ತ್ರಾಸ ವಾ. ಅಬ್ಬಬ್ಬಬ್ಬ ಕಾಲ. ಆಹಾ, ನೀರು ಕುಡಿದ್ರೆ ಹಂಗ ಸ್ವರ್ಗ ಕುಡ್ದಂಗಾಗತ್ತೆ ನೋಡು. ಸಾಕು ಸಾಕು, ಎಲ್ಲದ ರೊಕ್ಕ? ಕೊಡ್ತೇನೆ, ನಿಂದ್ರೆ ಹಿಂಗ್ಯಾಕೆ ಮಾಡ್ತಿ? ಕೊಡ್ರಿ ಕೊಡ್ರಿ, ರೊಕ್ಕ ಕೊಡ್ರಿ. ಇಲ್ಲೇ ರೋಡ್ನಾಗ ಕುಂತ ಕೇಳ್ತೇನೆ, ನೋಡಲ್ಲ ಎಲ್ಲರೂ ನೋಡ್ತಿರ್ತಾರೆ. ಬಾ, ಒಳಗೆ ಹೋಗುಣ ಬಾ. ತಗೋ. ಏನು ರೊಕ್ಕ ಅಂತೀನ? ಎಷ್ಟಾಗೈತೆ? ಎಷ್ಟು? 1.50 ಆತು ನೋಡು. ಅಷ್ಟೇನಾ? ನೀ 2 ತನ ಬರುತ್ತಾನ
ಮುಚ್ಚಿಟ್ಟು ಬರ್ತೀನಿ ಟಿಜರ್ಯಾಗ. ಹೋಗವ ಇಡೋ ನೋಡ್ರಿ ನನ್ನ ಹೆಂಡತಿ ರೊಕ್ಕದ ಬೂತು ನೋಡು, ಬರೀ ರೊಕ್ಕ ರೊಕ್ಕ ಅಂತ ಸಾಯ್ತಾ. ನಾನು ನನ್ನ ಮುತ್ತಿನಂಥ ಸಸಿ ಕೈಯಾಗ ರೊಕ್ಕ ಕೊಟ್ರೆ ನಮ್ಮ ಲಕ್ಷ್ಮಿ ಭಾಳ ಚಲೋ ಹುಡುಗಿ, ಆಕೆ ಕೈಯಾಗ ಕೊಡ್ಬೇಕಂತ ನನ್ನ ಆಸೆ ಐತೆ. ಇದು ದರಿದ್ರ ಕುಂತಿತ್ತು ಬಂದ ತಕ್ಷಣ. ಹೆಂಗಸೂರು ಕೈಯಾಗ ಅಧಿಕಾರ ಕೊಟ್ರೆ ಹಿಂಗಾಗದು ನೋಡ್ರಪ್ಪ. ಏನು ಮಾಡೋದು, ನಾನು ಈ ಮನೆಗೆ ಅಳಿಯಾಗಿ ಬಂದೀನಿ, ಇದು ನಂದರ ಮನೆ ಅಲ್ಲ. ಈಕೆ ಸುಂದರದ ಅಂತ ಈಕಿನ ಮದುವೆ ಆದ್ಯಾ, ಈಗ ನಾನು ಸುಂದರಾಗಿ ಮೂಲೆ ಕುಂತೀನಿ ನೋಡ್ರಿ. ಮಾವ ಏನೋ ಅಕ್ಕಿ ಮುಟ್ಟಿ ಬಂದಾವ ಅಂತ ನೋಡ್ರಿ, ಗೋಡ ಒಂದಾಗದಾವ ಅಂತ. ಹೌದೇನಮ್ಮ, ಎಷ್ಟು ಬಂದಾವಂತಮ್ಮ? ಏನೋ ನಾನು ಲೆಕ್ಕ ಇಟ್ಟಿಲ್ರಿ, ಒಂದು ಸ್ವಲ್ಪ ನೀವು ನೋಡ್ಕೊಂಡು ಬರ್ತೀರಿ. ನನಗೆ ಯಾಕೋ ದೋಸಿಗೆ ವಾಂತಿ ಬಂದಂಗೆ ಆಗುತ್ತೆ. ಬೇಡವಾ, ನೀ ಏನು ಅಲ್ಲಿ ಹೋಗ್ಬೇಡ, ಸುಮ್ಮನೆ ವಾಂತಿ ಬಂದಂಗೆ ಆಗುತ್ತೆ ನಿನಗೆ. ಊಟ ಉಂಡಿಲ್ಲ, ಹೋಗಿ ಬಂದೆ ನಿಮ್ಮ ಊನ ಮನೆಗೆ. ಮಾಮ ಸ್ಲೋ ಮಾತಾಡಿ ಮಾಮ, ಅಂತ ಅತ್ತಿಯವ್ರು ಕೇಳಿಸ್ಕೊಂಡ್ರೆ ಬೈತಾರ. ಹ್ಞೂನವ್ವ, ಅವಕ್ಕೆ ಏನೂ ಆಗಂಗಿಲ್ಲ ಅದಕ್ಕೆ. ಹ್ಞೂ ಮಾಮ ಹೋಗಿ ಬಂದೆ. ಅವಾಗ ಸ್ವಲ್ಪ ಜ್ವರ ಬರಾಕತ್ತವು, ಯಾಕೆ ಕೈಕಾಲು ಕಟ್ಟಾಗ್ಯಾವ ಭಾಳ. 15 ದಿನದಿಂದ ಜ್ವರ ಕಡೆಯವಂತ, ಹಾಗಾಗಿ ಭಾಳ ಸುಸ್ತಾಗ್ಯಾಳ. ಅಯ್ಯ ತಂಗಿ, ಏನಾರ ಕೊಟ್ಟು ಬರಕಿಲ್ಲ ರೊಕ್ಕ? ನಾನು ಕೇಳಿದೆ ಅಣ್ಣಗೆ, ಏನಾರು ಬೇಕನಪ್ಪ ಸಹಾಯ ಬೇಕಂದ್ರೆ ಹೇಳಿ ಮಾಮಾರಿಗೆ ಹೇಳ್ತೀನಿ ಅಂದೆ. ಅವ್ರೇನಂದ್ರೆ ಬೇಡವಾ, ನಿಂತ ಅವ್ರ ಮನ್ಯಾಗ ನಿಂಗೆ ಕಷ್ಟ ಐತಿ ಬೇಡ ಅಂತಂದ. ಎಲ್ಲಿ ಬಿಡ, ನಾನು ನಾಳೆ ಹೋಗಿ ಬರ್ತೀನಿ, ಏನನ್ನು ನೋಡ್ತೀನಿ ತಗೋ. ಸರಿ ಮಾಮ, ನಾನು ಅಲ್ಲಿ ಹೋಗಿದ್ದು ಹೇಳಿಲ್ಲ ಅತ್ತಿಗೆ. ಹ್ಞೂನವ್ವ, ಮತ್ತು ನಿನ್ನ ಗಂಡ ಎಲ್ಲಿ? ನಿನ್ನೆ ಬಂದಿದ್ರು, ಇವತ್ತಿನ ಬಂದಿಲ್ಲ. ಏನು ಮಾಡ್ತಾರನ ಫೋನ್ ಹಚ್ಚಿ ಕೇಳ್ತೀನಿ, ಬರ್ತಾರಂತಂದ್ರೆ ಏನಾರು ಮಾಡ್ತೀನಿ. ಅಡುಗೆ ಏನು ಮಾಡಿ ಮಮ್ಮ? ಇವ ರೊಟ್ಟಿ ಯಾರು ಮಾಡು, ಇಲ್ಲ ಚಟ್ನಿ ಯಾರು ಮಾಡಿ, ಏನಾರು ಒಂದು ಮಾಡು, ನಿನಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಮಾಡುವ. ಬಟ್ ಆ ಚಂಡಿ ಚಾಮುಂಡಿ ಕೈಯಾಗ ಮಾತ್ರ ಸಿಗಾಕೋಬೇಡ. ಹ್ಞೂ ಮಾಮ, ಸರಿ ಮಾಮ. ಏನವ್ವ, ಏನು ಬೇಕು, ಗುಳಿಗೆ ಎಲ್ಲ ಅದಾವ ಇಲ್ಲ? ಇಲ್ಲ ಮಾಮ, ಅವ್ರು ಬರಲಿ, ಒಮ್ಮೆ ಚೆಕಪ್ ಮಾಡ್ಕೊಳ್ಳೋದೈತಿ, ಅದು ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ. ಸರಿನಪ್ಪ. ನೋಡು, ನನ್ನ ಸೊಸಿನ ನನ್ನ ಮಗ ಪ್ರೀತಿ ಮಾಡಿ ಬಡ್ರ ಮನೆಯಿಂದ ತಗೊಂಡು ಬಂದ. ನನ್ನ ಹೆಂಡತಿಗೆ ಇಷ್ಟನ ಇದ್ದಿದ್ದಿಲ್ಲ ಅದು, ಒಂಥರ ಆ ಥರ ಸಾಕ್ತಾಳೆ ನನ್ನ ಸೊಸಿನ. ಇದು ನನ್ನ ಮಗುಗೆ ಯಾವಾಗ ಗೊತ್ತಾಗುತ್ತೋ ಏನೋ. ರೊಕ್ಕ ಎಲ್ಲ ಸರಿ ಅದಾವಿಲ್ಲ? ಹ್ಞೂ ರೀ, ಸರಿ ಅದಾವು. ನಂಗೆ ಯಾಕೋ ಸ್ವಲ್ಪ ಲೆಕ್ಕ ತಪ್ಪಾಕತೈತಿ, ಎಲ್ಲಿ ಬಿಡು. ನಿಮ್ಮವ್ವ ನಿನಗೆ ಯಾಕೆ ಪಾರ್ವತಿ ಅಂತ ಹೆಸರಿಟ್ರ ಗೊತ್ತಾಗೋದು ನೋಡು. ಆ ದೇವ್ರದ್ದು ಒಂದಿಟ್ರ ಲಕ್ಷಣ ಅದಾವ ನಿನಗೆ ಒಂದಿಟ್ರ. ಸಾಕು ಸಮೀರ್ರಿ, ಈಗ ಉಂಡು ಹೊಲಕ್ಕೆ ನಡಿಯಲ್ಲಿ. ಹೊಲ್ದಾಗ ಆಳ ಬಂದಾವಂತ, ಇಲ್ಲ ಕುಂತ್ರಿ ಏನದ. ಆಮೇಲೆ ಬಡ್ಡಿ, ಇವಂಗೆ ಬಡ್ಡಿ ಕೊಟ್ಟಿದ್ದಲ್ಲ ರಾಮಣ್ಣಗೆ, ಹೋಗಿ ವಸೂಲಿ ಮಾಡ್ಕೊಂಡು ಬಾ ನಾಳೆ. ಇವಾಗ ಬಡ್ಡಿ ವಸೂಲಿ ನನಗಂತೂ ಹಚ್ಚಕೋಬೇಡ, ನನಗಂತೂ ಬಡ್ಡಿ ವಸೂಲಿ ಬಗ್ಗೆ ಏನು ಗೊತ್ತಿಲ್ಲ, ನಾನಂತೂ ಹೋಗಂಗಿಲ್ಲ. ಇವನ್ ಕಳ್ಸು ಭೀಮಣ್ಣನ, ಅವನ ಕಡೆಯಿಂದ ವಸೂಲಿ ಮಾಡಿಸ್ತೀನಿ ಅದನ್ನು. ಎಷ್ಟು 3 ತಿಂಗಳಾಯ್ತು ಬಡ್ಡಿನ ಕೊಟ್ಟಿಲ್ಲಕ್ಕಿ. ಏನು ಬಡ್ಡಿ ಅಂತ ಸಾಯ್ತೀವ ನೀನು? ನಮ್ಮ ಅಪ್ಪನ ಆಸ್ತಿ ನೀ ಏನು ಗಳಿಸಿಲ್ಲ, ಮುಚ್ಕೊಂಡು ಕೊಂದರ. ಮಾವಾರೆಲ್ಲದಾರ? ಹೊರಗಡೆ ಹೋಗ್ಯಾರ ನೋಡು. ಕೆಲಸ ಏನಾಯ್ತು ಬಿಡು, ಎಲ್ಲ ಅಧಿಕಾರನ ಮಗಳಿಗೆ ಕೊಟ್ಟು ಆರಾಮಾಗಿ ಐಶ್ವರ್ಯ ತಿರ್ಗಾಕತ್ತಿರ್ಬೇಕು. ದೇಕ್ರಿಕ್ಕಿ ನಡ್ಸ್ಯಾರ ದೇಕ್ರಿಕ್ಕಿ. ಮತ್ತೆ ಅಕ್ಕ, ಈ ನನ್ನ ಮುದ್ದಿನ ತಮ್ಮ ನೋಡು. ಏನಕ್ಕ, ಏನು ಮಗಳು ಬಂದು ಕುಂತಲ್ಲ, ಕೆಲ್ಸಕ್ಕೆ ಹಚ್ಚಿಲ್ಲ ಅವನ್ನ. ಹಾಸ್ತೀನಿ ಬಾಪ ಕುಂದ್ರ ಬಾ, ಊಟ ಮಾಡಿ ಇಲ್ಲ. ಈಗ ಬಂದಿನಿ ಅಂದ್ರೆ ಏನು ಮಾಡಿ ಅಡುಗೆ ಕೇಳ್ತೀನಿ. ಏ ಲಕ್ಷ್ಮಿ, ಆಗ್ತೀರಿ ಕರೆದ್ರಿ? ಅಡುಗೆ ಏನು ಮಾಡಿ? ಅನ್ನ ಸಾರಿಗೆ ಇಟ್ಟಿದ್ದೇನೆ ರೀ. ನನ್ನ ತಮ್ಮ ಬಂದಾನ, ಮಸ್ತ್ ಚಿಕನ್ ಮಾಡು.